ಶಾಸಕ ಬಿ.ಆರ್. ಪಾಟೀಲ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರು, ಹಿರಿಯರು, ಅನುಭವಸ್ಥರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಮಾಜವಾದಿ ಹೋರಾಟಗಳಲ್ಲಿ ಗುರುತಿಸಿಕೊಂಡು ಬಂದ ನಾಯಕ. ಇಂಥ ಹಿನ್ನೆಲೆಯಿಂದ ಬಂದ ನಾಯಕರಿಗೆ ತಮ್ಮ ಸರ್ಕಾರ ಅಂದರೆ ತಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಇರಲಿ ಅಥವಾ ಬೇರೆ ಪಕ್ಷದ ನೇತೃತ್ವದ ಸರ್ಕಾರ ಇರಲಿ, ಅನ್ಯಾಯ ಭ್ರಷ್ಟಾಚಾರ ಅನ್ನೋದು ಕಂಡ್ರೆ ಅದನ್ನು ಸಹಿಸಿಕೊಂಡು ಸುಮ್ಮನೆ ಕೂಡ್ಲಿಕ್ಕೆ ಕಷ್ಟನೇ. ಕೇವಲ ಬಿ.ಆರ್. ಪಾಟೀಲ್ರ ವಿಚಾರದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಯಾರೆಲ್ಲ ಸಮಾಜವಾದಿ ಮನಸ್ಥಿತಿ ಇದೆ, ಯಾರೆಲ್ಲ ಅಂತ ಹೋರಾಟಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರೆಲ್ಲರ ಮನಸ್ಥಿತಿಯೂ ಇದೇ ರೀತಿ, ಆಲೋಚನೆಯೂ ಇದೇ ರೀತಿ. ಬಿ.ಆರ್. ಪಾಟೀಲ್ರು ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ರು. ಅಲ್ಲೂ ಹೇಳಿದ್ದದೇನೆ, ನೋಡ್ರಿ, ಹೋರಾಟ ಮಾಡಿದವ್ರು ಎಲ್ಲರಿಗೂ ಅಧಿಕಾರ ಸಿಗಲೇಬೇಕು ಅನ್ನೋದಿಲ್ಲ. ನನಗೂ ಅಧಿಕಾರದ ಆಸೆ ಇಲ್ಲ. ಅಧಿಕಾರದ ಆಸೆಗೋಸ್ಕರ ನಾನು ವಸತಿ ಇಲಾಖೆಯಲ್ಲಿರುವ ಭ್ರಷ್ಟಾಚಾರವನ್ನು ಆಚೆ ಹಾಕಿಲ್ಲ. ಭ್ರಷ್ಟಾಚಾರ ಇದೆ, ನನ್ನ ಗಮನಕ್ಕೆ ಬಂದಿದೆ, ಆಚೆ ಹಾಕಿದ್ದೀನಿ. ಇದು ಬಿ.ಆರ್. ಪಾಟೀಲ್ರ ಸ್ಟ್ರೇಟ್ ಫಾರ್ವರ್ಡ್ ಉತ್ತರ. ಇಂಥದ್ದೇ ಸ್ಟ್ರೇಟ್ ಫಾರ್ವರ್ಡ್ ಉತ್ತರ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಬಿ.ಆರ್. ಪಾಟೀಲ್ ಅವರ ಆಪ್ತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಜುಗರಕ್ಕೆ ಕಾರಣವಾಗಿದೆ. ಬಿ.ಆರ್. ಪಾಟೀಲ್ರನ್ನ ಸಮಾಧಾನ ಮಾಡಬೇಕು ಅಂತಲೇ ಅದು ಒಂದು ಲಿಸ್ಟ್ ಅಜೆಂಡಾದಲ್ಲಿ ರಣದೀಪ್ ಸುರ್ಜೇವಾಲಾ ಅವರು ದೆಹಲಿಯಿಂದ ಕರ್ನಾಟಕಕ್ಕೆ ಬಂದರು, ಬೆಂಗಳೂರಿಗೆ ಬಂದರು. ಅವ್ರನ್ನ ಮಾತನಾಡಿಸಿದ್ರು ಕೂಡ ಬಿ.ಆರ್. ಪಾಟೀಲ್ರ ಅಸಮಾಧಾನ ಕಡಿಮೆ ಆದಂತೆ ಕಾಣ್ತಾ ಇಲ್ಲ. ಇವತ್ತು ಬಿ.ಆರ್. ಪಾಟೀಲ್ರ ವಿಡಿಯೋ ಒಂದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಇಷ್ಟು ದಿನ ಜಮೀರ್ ಅವರ ಇಲಾಖೆ ವಿರುದ್ಧ ಮಾತನಾಡಿದ್ದ ಬಿ.ಆರ್. ಪಾಟೀಲ್ರು ಇವತ್ತು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣವೇ ತಾವು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಮಾತನಾಡಿದ್ರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಲಾಟರಿ ಹೊಡೆದು ಸಿಎಂ ಆಗ್ಬಿಟ್ಟ. ಮುಖ್ಯಮಂತ್ರಿ ಬಗ್ಗೆ ಬಿ.ಆರ್. ಪಾಟೀಲ್ ಬಾಂಬ್. ಬಿ.ಆರ್. ಪಾಟೀಲ್ ಹೆಂಗಾದ್ರೂ ಮಾಡಿ ಮಂತ್ರಿ ಸ್ಥಾನದ ಮೇಲೆ ಕುಳಿತುಕೊಳ್ಳಬೇಕು ಅಂತ ಹಾತೊರೆಯುತ್ತಿದ್ದಾರೆ. ಅವಕಾಶ ಸಿಗದಕ್ಕೆ ಪದೇ ಪದೇ ಒಂದಿಲ್ಲೊಂದು ಬಾಂಬ್ ಸಿಡಿಸುತ್ತಲೇ ಇರುತ್ತಾರೆ. ಇದೀಗ ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದು ಬಿಟ್ಟ. ಅವನ ಗ್ರಾಚಾರ ಚೆನ್ನಾಗಿತ್ತು, ಸಿಎಂ ಆದ ಎಂದು ಏಕವಚನದಲ್ಲೇ ಗುಡುಗಿದ್ದಾರೆ. ಲಕ್ಕಿ ಲಾಟರಿ ಹೊಡೆದು ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು, ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗ್ಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬಾರ್ದು. ಆಮೇಲೆ ಇವ್ರಿಗೆ ಹೇಳೋದಂದ್ರೆ ಗ್ರೇಟ್ಫುಲ್ ಟು ಗೊತ್ತದ್ರು. ನನಗೆ ಗಾಡು ಇಲ್ಲ, ಯಾವ ಫಾದರು ಇಲ್ಲ. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ, 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗಲೇಬೇಕಂತೇನಿಲ್ಲ. ಹೌದು, ನಾನು ಅದೃಷ್ಟವಂತ ಎಂದ ಸಿದ್ದು. ನಿಮಗೆ ಲಕ್ಕಿ ಡ್ರಾ ಹೊಡಿತಂತೆ. ಲಕ್ಕಿ ಡ್ರಾ ಹೊಡಿತಂತೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ, ಗೊತ್ತಿಲ್ಲ. ಬಿ.ಆರ್. ಪಾಟೀಲ್ ಹೇಳಿಕೆ ಸ್ವಪಕ್ಷೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿದ್ದು ಆಪ್ತರಂತೂ ಸಿಎಂ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್. ಶಾಸಕ ಬಿ.ಆರ್. ಪಾಟೀಲ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರು, ಹಿರಿಯರು, ಅನುಭವಸ್ಥರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಮಾಜವಾದಿ ಹೋರಾಟಗಳಲ್ಲಿ ಗುರುತಿಸಿಕೊಂಡು ಬಂದ ನಾಯಕ. ಇಂಥ ಹಿನ್ನೆಲೆಯಿಂದ ಬಂದ ನಾಯಕರಿಗೆ ತಮ್ಮ ಸರ್ಕಾರ ಅಂದರೆ ತಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಇರಲಿ ಅಥವಾ ಬೇರೆ ಪಕ್ಷದ ನೇತೃತ್ವದ ಸರ್ಕಾರ ಇರಲಿ, ಅನ್ಯಾಯ ಭ್ರಷ್ಟಾಚಾರ ಅನ್ನೋದು ಕಂಡ್ರೆ ಅದನ್ನು ಸಹಿಸಿಕೊಂಡು ಸುಮ್ಮನೆ ಕೂಡ್ಲಿಕ್ಕೆ ಕಷ್ಟನೇ. ಕೇವಲ ಬಿ.ಆರ್. ಪಾಟೀಲ್ರ ವಿಚಾರದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಯಾರೆಲ್ಲ ಸಮಾಜವಾದಿ ಮನಸ್ಥಿತಿ ಇದೆ, ಯಾರೆಲ್ಲ ಅಂತ ಹೋರಾಟಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರೆಲ್ಲರ ಮನಸ್ಥಿತಿಯೂ ಇದೇ ರೀತಿ, ಆಲೋಚನೆಯೂ ಇದೇ ರೀತಿ. ಬಿ.ಆರ್. ಪಾಟೀಲ್ರು ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ರು. ಅಲ್ಲೂ ಹೇಳಿದ್ದದೇನೆ, ನೋಡ್ರಿ, ಹೋರಾಟ ಮಾಡಿದವ್ರು ಎಲ್ಲರಿಗೂ ಅಧಿಕಾರ ಸಿಗಲೇಬೇಕು ಅನ್ನೋದಿಲ್ಲ. ನನಗೂ ಅಧಿಕಾರದ ಆಸೆ ಇಲ್ಲ. ಅಧಿಕಾರದ ಆಸೆಗೋಸ್ಕರ ನಾನು ವಸತಿ ಇಲಾಖೆಯಲ್ಲಿರುವ ಭ್ರಷ್ಟಾಚಾರವನ್ನು ಆಚೆ ಹಾಕಿಲ್ಲ. ಭ್ರಷ್ಟಾಚಾರ ಇದೆ, ನನ್ನ ಗಮನಕ್ಕೆ ಬಂದಿದೆ, ಆಚೆ ಹಾಕಿದ್ದೀನಿ. ಇದು ಬಿ.ಆರ್. ಪಾಟೀಲ್ರ ಸ್ಟ್ರೇಟ್ ಫಾರ್ವರ್ಡ್ ಉತ್ತರ. ಇಂಥದ್ದೇ ಸ್ಟ್ರೇಟ್ ಫಾರ್ವರ್ಡ್ ಉತ್ತರ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಬಿ.ಆರ್. ಪಾಟೀಲ್ ಅವರ ಆಪ್ತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ
ಮುಜುಗರಕ್ಕೆ ಕಾರಣವಾಗಿದೆ. ಬಿ ಆರ್ ಪಾಟೀಲ್ರನ್ನ ಸಮಾಧಾನ ಮಾಡಬೇಕು ಅಂತಲೇ ಅದು ಒಂದು ಲಿಸ್ಟ್ ಅಜೆಂಡಾದಲ್ಲಿ ರಣದೀಪ್ ಸುರ್ಜೇವಾಲಾ ಅವರು ದೆಹಲಿಯಿಂದ ಕರ್ನಾಟಕಕ್ಕೆ ಬಂದರು, ಬೆಂಗಳೂರಿಗೆ ಬಂದರು. ಅವ್ರನ್ನ ಮಾತನಾಡಿಸಿದ್ರೂ ಕೂಡ ಬಿ ಆರ್ ಪಾಟೀಲ್ರ ಅಸಮಾಧಾನ ಕಡಿಮೆ ಆದಂತೆ ಕಾಣ್ತಾ ಇಲ್ಲ. ಇವತ್ತು ಬಿ ಆರ್ ಪಾಟೀಲ್ರ ವಿಡಿಯೋ ಒಂದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಇಷ್ಟು ದಿನ ಜಮೀರ್ ಅವರ ಇಲಾಖೆ ವಿರುದ್ಧ ಮಾತನಾಡಿದ್ದ ಬಿ ಆರ್ ಪಾಟೀಲ್ರು ಇವತ್ತು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣವೇ ತಾವು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಮಾತನಾಡಿದ್ರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಲಾಟರಿ ಹೊಡೆದು ಸಿಎಂ ಆಗ್ಬಿಟ್ಟ. ಮುಖ್ಯಮಂತ್ರಿ ಬಗ್ಗೆ ಬಿ ಆರ್ ಪಾಟೀಲ್ ಬಾಂಬ್. ಬಿ ಆರ್ ಪಾಟೀಲ್ ಹೆಂಗಾದ್ರೂ ಮಾಡಿ ಮಂತ್ರಿ ಸ್ಥಾನದ ಮೇಲೆ ಕುಳಿತುಕೊಳ್ಳಬೇಕು ಅಂತ ಹಾತೊರೆಯುತ್ತಿದ್ದಾರೆ. ಅವಕಾಶ ಸಿಗದಕ್ಕೆ ಪದೇ ಪದೇ ಒಂದಿಲ್ಲೊಂದು ಬಾಂಬ್ ಸಿಡಿಸುತ್ತಲೇ ಇರುತ್ತಾರೆ. ಇದೀಗ ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದು ಬಿಟ್ಟ. ಅವನ ಗ್ರಾಚಾರ ಚೆನ್ನಾಗಿತ್ತು, ಸಿಎಂ ಆದ ಎಂದು ಏಕವಚನದಲ್ಲೇ ಗುಡುಗಿದ್ದಾರೆ. ಲಕ್ಕಿ ಲಾಟರಿ ಹೊಡೆದು ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸೋ ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗ್ಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬಾರ್ದು. ಆಮೇಲೆ ಇವ್ರಿಗೆ ಹೇಳೋದಂದ್ರೆ ಗ್ರೇಟ್ಫುಲ್ ಟು ಗೊತ್ತದ. ನನಗೆ ಗಾಡು ಇಲ್ಲ, ಯಾವ ಫಾದರು ಇಲ್ಲ. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗಲೇಬೇಕಂತೇನಿಲ್ಲ. ಹೌದು, ನಾನು ಅದೃಷ್ಟವಂತ ಎಂದ ಸಿದ್ದು. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ. ಲಕ್ಕಿ ಡ್ರಾ ಹೊಡಿತಂತೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ. ಶಾಸಕ ಬಿ ಆರ್ ಪಾಟೀಲ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರು, ಹಿರಿಯರು, ಅನುಭವಸ್ಥರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಮಾಜವಾದಿ ಹೋರಾಟಗಳಲ್ಲಿ ಗುರುತಿಸಿಕೊಂಡು ಬಂದ ನಾಯಕ. ಇಂಥ ಹಿನ್ನೆಲೆಯಿಂದ ಬಂದ ನಾಯಕರಿಗೆ ತಮ್ಮ ಸರ್ಕಾರ ಅಂದರೆ ತಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಇರಲಿ ಅಥವಾ ಬೇರೆ ಪಕ್ಷದ ನೇತೃತ್ವದ ಸರ್ಕಾರ ಇರಲಿ, ಅನ್ಯಾಯ, ಭ್ರಷ್ಟಾಚಾರ ಅನ್ನೋದು ಕಂಡ್ರೆ ಅದನ್ನು ಸಹಿಸಿಕೊಂಡು ಸುಮ್ಮನೆ ಕೂಡ್ಲಿಕ್ಕೆ ಕಷ್ಟನೇ. ಕೇವಲ ಬಿ ಆರ್ ಪಾಟೀಲ್ರ ವಿಚಾರದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಯಾರೆಲ್ಲ ಸಮಾಜವಾದಿ ಮನಸ್ಥಿತಿ ಇದೆ, ಯಾರೆಲ್ಲ ಅಂತ ಹೋರಾಟಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರ ಎಲ್ಲರ ಮನಸ್ಥಿತಿಯೂ ಇದೇ ರೀತಿ, ಆಲೋಚನೆಯೂ ಇದೇ ರೀತಿ. ಬಿ ಆರ್ ಪಾಟೀಲ್ರು ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ರು. ಅಲ್ಲೂ ಹೇಳಿದ್ದದೇನೆ, ನೋಡ್ರಿ, ಹೋರಾಟ ಮಾಡಿದವ್ರು ಎಲ್ಲರಿಗೂ ಅಧಿಕಾರ ಸಿಗಲೇಬೇಕು ಅನ್ನೋದಿಲ್ಲ. ನನಗೂ ಅಧಿಕಾರದ ಆಸೆ ಇಲ್ಲ. ಅಧಿಕಾರದ ಆಸೆಗೋಸ್ಕರ ನಾನು ವಸತಿ ಇಲಾಖೆಯಲ್ಲಿರುವ ಭ್ರಷ್ಟಾಚಾರವನ್ನು ಆಚೆ ಹಾಕಿಲ್ಲ. ಭ್ರಷ್ಟಾಚಾರ ಇದೆ, ನನ್ನ ಗಮನಕ್ಕೆ ಬಂದಿದೆ, ಆಚೆ ಹಾಕಿದ್ದೀನಿ. ಇದು ಬಿ ಆರ್ ಪಾಟೀಲ್ರ ಸ್ಟ್ರೇಟ್ ಫಾರ್ವರ್ಡ್ ಉತ್ತರ. ಇಂಥದ್ದೇ ಸ್ಟ್ರೇಟ್ ಫಾರ್ವರ್ಡ್ ಉತ್ತರ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಬಿ ಆರ್ ಪಾಟೀಲ್ ಅವರ ಆಪ್ತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಜುಗರಕ್ಕೆ ಕಾರಣವಾಗಿದೆ. ಬಿ ಆರ್ ಪಾಟೀಲ್ರನ್ನ ಸಮಾಧಾನ ಮಾಡಬೇಕು ಅಂತಲೇ ಅದು ಒಂದು ಲಿಸ್ಟ್ ಅಜೆಂಡಾದಲ್ಲಿ ರಣದೀಪ್ ಸುರ್ಜೇವಾಲಾ ಅವರು ದೆಹಲಿಯಿಂದ ಕರ್ನಾಟಕಕ್ಕೆ ಬಂದರು, ಬೆಂಗಳೂರಿಗೆ ಬಂದರು. ಅವ್ರನ್ನ ಮಾತನಾಡಿಸಿದ್ರೂ ಕೂಡ ಬಿ ಆರ್ ಪಾಟೀಲ್ರ ಅಸಮಾಧಾನ ಕಡಿಮೆ ಆದಂತೆ ಕಾಣ್ತಾ ಇಲ್ಲ. ಇವತ್ತು ಬಿ ಆರ್ ಪಾಟೀಲ್ರ ವಿಡಿಯೋ ಒಂದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಇಷ್ಟು ದಿನ ಜಮೀರ್ ಅವರ ಇಲಾಖೆ ವಿರುದ್ಧ ಮಾತನಾಡಿದ್ದ ಬಿ ಆರ್ ಪಾಟೀಲ್ರು ಇವತ್ತು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣವೇ ತಾವು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಮಾತನಾಡಿದ್ರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಲಾಟರಿ ಹೊಡೆದು ಸಿಎಂ ಆಗ್ಬಿಟ್ಟ. ಮುಖ್ಯಮಂತ್ರಿ ಬಗ್ಗೆ ಬಿ ಆರ್ ಪಾಟೀಲ್ ಬಾಂಬ್. ಬಿ ಆರ್ ಪಾಟೀಲ್ ಹೆಂಗಾದ್ರೂ ಮಾಡಿ ಮಂತ್ರಿ ಸ್ಥಾನದ ಮೇಲೆ ಕುಳಿತುಕೊಳ್ಳಬೇಕು ಅಂತ ಹಾತೊರೆಯುತ್ತಿದ್ದಾರೆ. ಅವಕಾಶ ಸಿಗದಕ್ಕೆ ಪದೇ ಪದೇ ಒಂದಿಲ್ಲೊಂದು ಬಾಂಬ್ ಸಿಡಿಸುತ್ತಲೇ ಇರುತ್ತಾರೆ. ಇದೀಗ ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದು ಬಿಟ್ಟ. ಅವನ ಗ್ರಾಚಾರ ಚೆನ್ನಾಗಿತ್ತು, ಸಿಎಂ ಆದ ಎಂದು ಏಕವಚನದಲ್ಲೇ ಗುಡುಗಿದ್ದಾರೆ. ಲಕ್ಕಿ ಲಾಟರಿ ಹೊಡೆದು ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸೋ ನಾನೇ ಫಸ್ಟ್.
ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗ್ಬಿಟ್ಟ. ನೋಡಿ ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು. ಆಮೇಲೆ ಇವ್ರಿಗೆ ಹೇಳೋದಂದ್ರೆ ಗ್ರೇಟ್ಫುಲ್ ಟು ಗೊತ್ತದ. ನನಗೆ ಗಾಡು ಇಲ್ಲ, ಯಾವ ಫಾದರೂ ಇಲ್ಲ. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗಲೇಬೇಕಂತೇನಿಲ್ಲ. ಹೌದು, ನಾನು ಅದೃಷ್ಟವಂತ ಎಂದ ಸಿದ್ದು. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ, ಲಕ್ಕಿ ಡ್ರಾ ಹೊಡಿತಂತೆ.